ಈ ಟಿ ವಿ ಚಾನಲ್ ಹೆಸರು ನಿಗಮ ಅಂತ. ವಿಶೇಷವಾಗಿ ಈ ನಿಗಮ ಚಾನಲ್ಲು ನಮ್ಮ ರಾಜ್ಯದ 4 ಕಾರ್ಪೊರೇಷನ್ಗಳ ಸಂಬಂಧಪಟ್ಟ ಹಾಗೆ ಇಲ್ಲಿರ್ತಕ್ಕಂಥ ನೌಕರರ ಕುಂದುಕೊರತೆಗಳು ಮತ್ತು ಸಾರ್ವಜನಿಕರಿಂದ ಬಂದಂಥ ದೂರುಗಳನ್ನು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರಿಗೆ ತಲುಪಿಸೋದ್ರ ಮುಖಾಂತರ ಸಾರ್ವಜನಿಕರಿಗೆ ಅವ್ರದ್ದೇ ಆದ ಕೊಡುಗೆಯನ್ನು ಸೇವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ತಾವೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಆಗಾಗ ನೋಡ್ತಾ ಇರಿ. ನಿಮ್ಮ ಸಲಹೆಗಳನ್ನು ಕೂಡ ನೀವು ಅವ್ರಿಗೆ ಕೊಡ್ಬೋದು. ಸ್ನೇಹಿತರೆ, ನಾನು ಎಲ್ಲ ಸಮಯದಲ್ಲೂ ಸಾಮಾಜಿಕ ನ್ಯಾಯ ಅನ್ನೋ ಒಂದು ಪದನ ಬಳಸ್ತಾನೆ ಇರ್ತೀನಿ. ಸಾಮಾಜಿಕ ನ್ಯಾಯ ಅಂದ್ರೆ ಏನು, ಹೆಂಗಪ್ಪ ಸಾಮಾಜಿಕ ನ್ಯಾಯ ಅಂತ ಕೇಳ್ತಾ ಇದೆಯಲ್ಲ ಅಂತ ನೀವೆಲ್ಲ ನನ್ನ ಪ್ರಶ್ನೆ ಮಾಡಿದಾಗ, ಕೆಲವೊಂದು ನೌಕರರು ನಮ್ಮ ಆಫೀಸಲ್ಲಿ ಇಟ್ಟ ಡಾಕ್ಯುಮೆಂಟ್ಗಳೆಲ್ಲ ಇಟ್ಟು ತೋರಿಸಿದ್ದೀನಿ. ಆದ್ರೆ ಇವತ್ತು ತಮ್ಮ ಮುಂದೆ ಎಲ್ಲರ ಮುಂದೆನೂ ಈ ಒಂದು ನಿಗಮ ಚಾನೆಲ್ನ ಮುಖಾಂತರ ತಮಗೆ ಈ ಸಾಮಾಜಿಕ ನ್ಯಾಯ ಪದವನ್ನ ಯಾಕೆ ನಾವು ಬಳಸ್ತಾ ಇದ್ದೆ ಅನ್ನೋ ವಿಚಾರವನ್ನ ತಮ್ಮ ಮುಂದೆ ತಿಳಿಸ್ತಾ. ಈಗ ನಾವು ಮೊದಲ ವರ್ಷದ ಒಬ್ಬ ನೌಕರನಿಗೆ 1% ಕೊಟ್ರೆ, ಕೊನೆಯ ವರ್ಷದ ಅಂದ್ರೆ 20-25 ವರ್ಷಗಳು ಸರ್ವಿಸ್ ಮಾಡಿದಂತ ನಮ್ಮ ಸಿಬ್ಬಂದಿಗೂ ಮೊದಲ ವರ್ಷದಲ್ಲಿ ಎಷ್ಟು ಲಾಭ ಪಡೀತಾನೋ ಆ ವೇತನ ಹೆಚ್ಚಳದ ಪರ್ಸೆಂಟೇಜ್ ಅಲ್ಲಿ 20-25 ವರ್ಷದ ನೌಕರನು ಅಷ್ಟೇ ಪಡಿಬೇಕು. ಅಲ್ಲಿವರೆಗೂ ಒಬ್ರಿಗೂ ಅಲ್ಲಿ ಸಾಮಾಜಿಕ ಅನ್ಯಾಯ ಯಾರಿಗೂ ಆಗಬಾರ್ದು, ಸಾಮಾಜಿಕ ನ್ಯಾಯ ಸಿಗ್ಬೇಕು, ಸಮಾನತೆಯಲ್ಲಿ ಸಿಗ್ಬೇಕು ಅನ್ನೋದು. ಸರ್ಕಾರಿ ನೌಕರರು ಆತರ ಆಗೋದೇ ಇಲ್ಲ. 99.9% ಅವ್ರಿಗೆ ಪಕ್ಕಾ ಸಿಗುತ್ತೆ. 1% ಆ ಕಡೆ ಈ ಕಡೆ ಆಗುತ್ತೆ, ಅದು ಅವರೇ ಒಪ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲೋ ಒಂದು ಕಡೆ ಹೆಚ್ಚು ಕಮ್ಮಿ ಆಗಿರುತ್ತೆ. ಬಟ್ ಮುಂದಿನ ಒಂದು ಸ್ಲಾಬ್ಗಳಲ್ಲಿ ರಿವೈಸ್ ಮಾಡ್ಬೇಕಾದ್ರೆ ಏನೋ ಮಾಡ್ಬೇಕಾದ್ರೆ ಅದನ್ನ ಎಲ್ಲೋ ಒಂದು ಕಡೆ ಸರಿಪಡಿಸಿರ್ತಾರೆ. ಪ್ರತಿ ವೇತನ ಆಯೋಗಗಳಲ್ಲೂ ನೋಡ್ಕೊಂಡು ಬರ್ಬೋದು ಸ್ನೇಹಿತರೆ. ಅಂದ್ರೆ ನಮ್ಮ ವೇತನ ಪರಿಷ್ಕರಣೆ ಸಿಸ್ಟಮ್ ಅಲ್ಲಿ ಆ ರೀತಿ ಆಗಲ್ಲ. ಯಾಕಂದ್ರೆ ನಮ್ಗೆ ಮಾಸ್ಟರ್ ಪೇ ಸ್ಕೇಲ್ ಇಲ್ಲ, ಜೊತೆಗೆ ನಮಗೆ ಸಾಮಾಜಿಕ ನ್ಯಾಯ ಸಿಗುವಂತ ವಿಚಾರಗಳು ಏನಿಲ್ಲ. ಎಕ್ಸಾಂಪಲ್ 6ನೇ ವೇತನದ ಆಯೋಗದ ಸಮಯದಲ್ಲಿ ನಾವಿದನ್ನ ಒಂದು ಸ್ಲಾಬ್ ಅನ್ನ ಮಾಡಿ ಸರ್ಕಾರಕ್ಕೆ ಮತ್ತು ಆಡಳಿತ ಮಂಡಳಿ ಕೊಟ್ಟಿದ್ದೆ ಸ್ನೇಹಿತರೆ. ಆವಾಗ 6ನೇ ವೇತನ ಆಯೋಗದ ಸಮಯದಲ್ಲಿ ತಾಂತ್ರಿಕ ಸಹಾಯಕ, ನಿರ್ವಾಹಕ ಮತ್ತು ಕಾರ್ಯಸಭೆ ಇವರು 3 ವಿವಿಧ ಬೇಸಿಕ್ 11,640 45.25, ಬಿಡಿಎಗೆ 5,267, ಸರ್ಕಾರಿ ನೌಕರು SDA ಸ್ಕೇಲು 21,400 ರೂಪಾಯಿ, ವೇತನದ ವ್ಯತ್ಯಾಸ ಬಂದು 4,493, ಪರ್ಸೆಂಟೇಜ್ ತಗೊಂಡ್ರೆ 27%. ಫಸ್ಟ್ ಸೇರಿದಂತ ನೌಕರನಿಗೆ ಆಗುವಂತ ಅನ್ಯಾಯ ನಮ್ಮ ಸಂಸ್ಥೆಯಲ್ಲಿ. ಅದು ನಾನು ಟ್ರೈನಿ ಪದ್ಧತಿಯನ್ನ ಬಿಟ್ಟು, ಟ್ರೈನಿ ಪದ್ಧತಿ ಆಗ 2 ವರ್ಷ ಆಯ್ತಲ್ಲ, ಈಗ 1 ವರ್ಷ ಇದೆ. ಆ 1 ವರ್ಷನ ಬಿಟ್ಟು ಪ್ರೊಫೆಷನಲ್ಗೆ ಎಂಟ್ರಿ ಆಗ್ತಾರಲ್ಲ, ಆ ಸಮಯದಲ್ಲಿ ಆಗುವಂತ ವ್ಯತ್ಯಾಸ ಶೇಕಡವಾರು 27% ಮೊದಲ ವರ್ಷದವರಿಗೆ. ಅದೇ ರೀತಿ 2ನೇ ವರ್ಷದಲ್ಲಿ ತಗೊಂಡ್ಬಂದಾಗ 28%, 3ನೇ ವರ್ಷದಲ್ಲಿ ಬಂದವರಿಗೆ 30%. ನೋಡ್ಬೋದು ನೀವು, ನನ್ನ ಹಿಂದೆ ಬರ್ತಾ ಇರುವಂತ ಸ್ಕ್ರೀನ್ ಅಲ್ಲಿ ನಾನು ಟಿಕ್ ಮಾಡ್ತಾ ಇದ್ದೀನಿ, ನೋಡ್ಕೊಂಡೋಗಿ. ನಂತರ 32, 33, 34, 36, 7ನೇ ವರ್ಷದವರೆಗೂ 36, 8ನೇ ವರ್ಷದ ಸಿಬ್ಬಂದಿಗೆ 37%, 9ನೇ ವರ್ಷದವರಿಗೆ 38%. ನೋಡಿ ಸ್ನೇಹಿತರೆ, ಇಲ್ಲಿ ಈಕ್ವಲೆಂಟ್ ಆಗಿಲ್ಲ. ಈಕ್ವಲೆಂಟ್ ಆಗಿದ್ಯಾ ನೋಡಿ, 27, 28, 30, 32. ಈಗ 15% ಕೊಟ್ಟಿದ್ದೀವಿ. ಅವಾಗ ಮೊದಲನೇ ವರ್ಷದವನಿಗೆ ಎಷ್ಟು ಲಾಸ್ ಆಯ್ತು? 5 + 2 7% ಲಾಸು. 28 ಅಂದ್ರೆ 8% ಲಾಸು. ಅದೇ ರೀತಿ ಸ್ಲಾಬ್ಗಳು ಹೆಚ್ಚು ಕಮ್ಮಿ ಆದಂಗೆ ಲಾಸ್ ಆಗ್ತಾನೇ ಹೋಗ್ತಾ ಇರುತ್ತೆ. ಒಬ್ರು ಲಾಸು, ಒಬ್ರು ಪ್ರಾಫಿಟ್. ಯಾವ ರೀತಿಯಲ್ಲಿ ಸ್ನೇಹಿತರೆ ಇದು ಸಾಮಾಜಿಕ ನ್ಯಾಯ ಆಯ್ತು? 15% ಡಿಫ್ರೆನ್ಸಿಯೇಷನ್ ಅಂದ್ರೆ ಎಲ್ಲರಿಗೂ 15% ಬರ್ಬೇಕಾನೆ. 15% 1%, 10% ವ್ಯತ್ಯಾಸ ಬರಲಿ, ತಪ್ಪಿಲ್ಲ. ಆದ್ರೆ ಈ ಹಂತಕ್ಕೆ ನಾವು ಏನ್ ಪಾಪ ಮಾಡಿದ್ರು? ಈ 12ನೇ ವರ್ಷ 13ನೇ ವರ್ಷ ಸರ್ವಿಸ್ ಮಾಡಿದ್ರು 40% ವ್ಯತ್ಯಾಸ ಬಂತು, ವೇತನ ವ್ಯತ್ಯಾಸ ಬಂತು. ಏನ್ ಪಾಪ ಮಾಡಿದ್ರು ಅವರು? ಸರ್ವಿಸ್ ಮಾಡಿದ್ರೆ ತಪ್ಪ ಅವರು? ಹೇಳಿ ಸ್ನೇಹಿತರೆ. ಅದೇ ರೀತಿ ಚಾಲಕರದ್ದು ತಗೊಳ್ಳಿ.
ಮೊದಲ ವರ್ಷದವರಿಗೆ 19%, ಎರಡನೇ ವರ್ಷದವರಿಗೆ 20, 22, 23, 24, 24, 25, 25, 26, 26, 27 ಈ ರೀತಿಯಲ್ಲಿ. ಯಾವ ರೀತಿಯಲ್ಲಿ ನಾವು ನ್ಯಾಯ ಒದಗಿಸ್ಕೊಡ್ತೀರಾ? ಸಾಮಾಜಿಕ ನ್ಯಾಯ ಸಿಗುತ್ತೆ. ಇದನ್ನೇ ನಾನು ಸಾಮಾಜಿಕ ನ್ಯಾಯ ಬೇಕು ಅಂತ ಕೇಳ್ತಿದ್ದು. ಆದ್ರೆ ಕಳೆದ ಬಾರಿ 6ನೇ ವೇತನ ಆಯೋಗದ ಸಮಯದಲ್ಲಿ ಸರ್ಕಾರ ಲಿಖಿತವಾಗಿ ಭರವಸೆ ಕೊಟ್ಟಂತ ಸಮಯದಲ್ಲಿ ಈ ಸ್ಲ್ಯಾಬ್ ಮಾಡಿಕೊಟ್ಟಿದ್ದೆ ಸರ್ಕಾರಕ್ಕೆ ಮತ್ತು ಆಡಳಿತ ಮಂಡಳಿಗೆ ನಾನು ದೊಡ್ಡ ತಪ್ಪು ಅಂತಲೂ ನಾನು ಇವತ್ತು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ 6ನೇ ವೇತನದ ಆಯೋಗದ ಸಮಯದಲ್ಲಿ ನಮ್ಮ ಕ್ಲಾಸ್ 2 ಅಂಡ್ ಎಬೋ ಅಧಿಕಾರಿಗಳಿಗೆ ಅತ್ಯಲ್ಪ ಪರ್ಸೆಂಟೇಜ್ನ ವ್ಯತ್ಯಾಸ ಇತ್ತು. ಅತ್ಯಲ್ಪ, ಕೆಲವೊಂದು ಕಡೆ 0. ಅಂದ್ರೆ ಸರ್ಕಾರಿ ನೌಕರಿಗೂ ಇವ್ರಿಗೂ ಸಮಾನಾಂತರವಾಗಿತ್ತು. ಅವಾಗ ನನಗೆ ತಿಳಿದಂತೆ, ನನಗೆ ಮಾಹಿತಿ ಇದ್ದಂಗೆ, ಈ ನಮ್ಮ ಮಹಾ ಸಂಘಟನೆಗಳು ವೇತನ ಆಯೋಗ ಬೇಡ, ನಾವು ಅಗ್ರಿಮೆಂಟ್ ಪದ್ಧತಿನೇ ಬೇಕು ಅಂತ ಇವರು ಒಂದು ಕಡೆ ಸರ್ಕಾರಕ್ಕೆ ಹಿಂಬಾಗಿಲ ಕುತಂತ್ರಗಳನ್ನ ಮಾಡ್ತಾ ಇದ್ರು. ಅದೇ ರೀತಿ ಅಧಿಕಾರಿಗಳು ಸಹ ನಮಗೆ ವೇತನ ಆಯೋಗ ಆದ್ರೆ ಲಾಸ್ ಆಗುತ್ತೆ ಅಂತ ಇವರು ಸಹ ಅಗ್ರಿಮೆಂಟ್ ಪದ್ಧತಿ ಬೇಕು ಅಂತ ಹೇಳ್ಬಿಟ್ಟು ನನಗೆ ಬಂದಂತ ಮಾಹಿತಿ, ತಿಳಿದಂತ ಮಾಹಿತಿ, ನಮ್ಮ ಕತ್ರಗುಪ್ಪಲ್ಲಿರುವ ವೆಂಕಟಾದ್ರಿ ಚೌಟ್ರಿಯಲ್ಲಿ ಇವರೆಲ್ಲ ಸಭೆ ಸೇರಿ ನಮಗೆ ಸರಿಸಮಾನ ವೇತನ ಬೇಕೋ ಬೇಡ ಅನ್ನೋ ವಿಚಾರನ ಒತ್ತಾಯ ಮಾಡಿದ್ರು ಅಂತ ನನಗೆ ಬಲಮೂಲಗಳು ಮತ್ತೆ ವಿಚಾರಗಳೆಲ್ಲ ಆಮೇಲೆ ತಿಳಿದಂತ ವಿಚಾರಗಳು. ಇದನ್ನು ಒಂದ್ ಸ್ವಲ್ಪ ನಮ್ಮ ಬೇರೆ ನಮ್ಮ ವಿರೋಧಿಗಳು ಟ್ರೋಲ್ ಮಾಡ್ತಾರೆ, ಮಾಡ್ಕೊಳ್ಳಿ. ಆದ್ರೆ ಇವತ್ತು 7ನೇ ವೇತನ ಆಯೋಗ ಆದಾಗ, ಯಾವಾಗ ಅಧಿಕಾರಿಗಳ ವೇತನವೂ ಸಹ 42% ಅಷ್ಟು ವೇತನ ವ್ಯತ್ಯಾಸ ಆಗಿರೋದ್ರಿಂದ ಇವತ್ತು ಅವ್ರಿಗೆ ಅರ್ಥ ಆಗಿದೆ. ನಾವು ಇನ್ನು ಮುಂದಕ್ಕೆ ಈ ವೇತನ ಪರಿಷ್ಕರಣೆಯ ಸಿಸ್ಟಮ್ ಅಲ್ಲಿದ್ರೆ ನಮಗೆ ನ್ಯಾಯನೂ ಸಿಗಲ್ಲ, ಸಾಮಾಜಿಕ ನ್ಯಾಯ ಅಂತೂ ಮೊದಲೇ ಸಿಗಲ್ಲ. ಆದ್ರಿಂದ ನಮಗೂ ಸಹ ವೇತನ ಆಯೋಗದ ಮಾದರಿಯಲ್ಲಿ ಸರಿಸಮಾನ ವೇತನ ಬೇಕು ಅಂತ ಅಧಿಕಾರಿಗಳು ಸಹ ಕೇಳ್ತಾರೆ. ಇದನ್ನೇ ನಾನು ಸಾಮಾಜಿಕ ನ್ಯಾಯ ಅಂತ ಕೇಳ್ಕೊಳ್ತಾರೆ. ಸ್ನೇಹಿತರೆ, ದಯವಿಟ್ಟು ಯಾವ ವಿಚಾರದಲ್ಲಿ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ನನಗೆ ಸಂಪೂರ್ಣವಾಗಿ ಪ್ರಜ್ಞೆ ಇದೆ, ಅರಿವಿದೆ. ನಾನು ಏನಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಸಂಪೂರ್ಣವಾಗಿ ಅರಿವಿದೆ. ಆದ್ರಿಂದ ಈ ಸಾಮಾಜಿಕ ನ್ಯಾಯ ಅನ್ನೋ ವಿಚಾರದಲ್ಲಿ ನಾವೆಲ್ಲರೂ ಒಂದು ಬಾರಿ, ಇದು ಸಾರಿ ಇದನ್ನ ಸರ್ಕಸ್ ಮಾಡುವಂತ ವಿಚಾರ ಅಲ್ಲ ಸ್ನೇಹಿತರೆ. ನಾನು ಕಮಿಟಿ ಅಂತ ಯಾಕೆ ಹೇಳ್ತಾ ಇದ್ದೀನಿ, ಇದಕ್ಕೆ ಕಮಿಟಿ ಕೇಳ್ತಾ ಇರೋದು. ಇದನ್ನೆಲ್ಲ ಒಂದು ಸರಿಪಡಿಸ್ಬಿಟ್ರೆ ಮತ್ತೆ ಇದನ್ನ ನಾವು ಮಾಡುವಂತ ಅವಶ್ಯಕತೆ ಇಲ್ಲ. ಸರ್ಕಾರಿ ನೌಕರಿಗೆ ಯಾವಾಗ ವೇತನ ಆಯೋಗಗಳ ರಚನೆ ಆಗ್ತಾವೋ ಆಗ ಅವ್ರು ಪಡೆದಿದ ತಕ್ಷಣನೇ ಬೇರೆ ನಿಗಮ ಮಂಡಳಿಗಳು ಅದನ್ನ ಅಳವಡಿಸ್ಕೊಂಡಂತೆ ನಾವು ಸಹ ಅಳವಡಿಸ್ಕೊಂಡಾಗ ಈ ಸಾಮಾಜಿಕ ನ್ಯಾಯ ಅನ್ಯಾಯ ಆಗ್ತಾ ಇದೆಯಲ್ಲ, ಅದು ತೊಡಗಿ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗುತ್ತೆ. ನಾನು ಅಕ್ರಮ್ ಪಾಷಾ, KSRTC MD. ಏನು ನಿಗಮ ಚಾನಲ್ ನಮ್ಮ ನೌಕರರ ಬಗ್ಗೆ, ನಿಗಮದ ವಿವಿಧ ಯೋಜನೆಗಳ ಬಗ್ಗೆ, ನೌಕರ ಸಮಸ್ಯೆಗಳ ಬಗ್ಗೆ ಧ್ವನಿಯನ್ನು ಎತ್ತುವಂಥ ಕೆಲಸವನ್ನು ಮಾಡ್ತಾ ಇದೆ. ಡೆಫಿನೆಟಾಗಿ ಎಲ್ಲರೂ ಈ ಒಂದು ಚಾನಲನ್ನು ವೀಕ್ಷಿಸಿ ಮತ್ತು ನಿಮಗೆ ಹೊಸದಾದಂಥ ಅಪ್ಡೇಟ್ಗಳನ್ನು ಈ ಒಂದು ವಾಹಿನಿಯ ಮೂಲಕ ಕೊಡ್ತಾ ಇದ್ದಾರೆ. ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎನ್ಕರೇಜ್ ಮಾಡಿ.